ಹಾಯ್ ಹಲೋ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ ದೀಕ್ಷಾ ಸ್ಪಿರಿಚುವಲ್ ವರ್ಲ್ಡ್ ಮೆಡಿಟೇಷನ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು 10th ಡೇ ಆಫ್ 21 ಡೇಸ್ ಮೆಡಿಟೇಷನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ಗಣೇಶನನ್ನ ಕುರಿತು ಎಲ್ಲರೂ ಧ್ಯಾನವನ್ನು ಮಾಡೋಣ. ಸೊ ಧ್ಯಾನಕ್ಕೆ ಸಿದ್ಧರಾಗಿ ನಿಮ್ಮ ಎರಡೂ ಕಾಲುಗಳನ್ನು ಕ್ರಾಸ್ ಮಾಡಿ, ನಿಮ್ಮ ಕೈಗಳನ್ನು ಕ್ಲಾಸ್ ಮಾಡಿ, ಹಾಗೆ ನಿಧಾನವಾಗಿ ನಿಮ್ಮ ಎರಡೂ ಕಣ್ಣುಗಳನ್ನು ಮುಚ್ಚಿ ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ರಿಲ್ಯಾಕ್ಸ್ ಫೀಲ್ ಆಗಿ ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ ಫ್ರೆಂಡ್ಸ್. ಎಸ್, ರಿಲ್ಯಾಕ್ಸ್, ಕಂಪ್ಲೀಟ್ ರಿಲ್ಯಾಕ್ಸ್. ಇವತ್ತು ಸಂಕಷ್ಟಹರ ಚತುರ್ಥಿ ಆಗಿರೋದ್ರಿಂದ ಗಣೇಶನನ್ನ ಕುರಿತು ನಾವು ಈ ಧ್ಯಾನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ನಮ್ಮ ಧ್ಯಾನಕ್ಕೆ ವಿಘ್ನ ನಿವಾರಕ ಗಣೇಶನನ್ನ ಆಹ್ವಾನಿಸೋಣ. ಹಾಗೆ ತ್ರಿಮೂರ್ತಿಗಳನ್ನು, ತ್ರಿಶಕ್ತಿಗಳನ್ನು ಆಹ್ವಾನಿಸೋಣ. ಹಾಗೆ ಎಲ್ಲ ಪಿರಮಿಡ್ ಮಾಸ್ಟರ್ಸ್ನ, ನಮ್ಮ ಗುರುಗಳನ್ನು, ಆಸ್ಟ್ರಲ್ ಮಾಸ್ಟರ್ಸ್ನ, ಹಾಗೆ ವಸುಂಧರಾ ಮಾತೆಯನ್ನು, ಸೀತಾ ಮಾತೆಯನ್ನು, ಹಾಗೆ ನಮ್ಮ ಮನಸ್ಸನ್ನು ಶುದ್ಧೀಕರಣ ಮಾಡುವ ಏಂಜಲ್ಸ್ನ, ನಮ್ಮ ಆತ್ಮದ ರಕ್ಷಣೆಯನ್ನು ಮಾಡುವ ಏಂಜಲ್ಸ್ನ, ಹಾಗೆ ನಮ್ಮ ಆಲೋಚನೆಗಳ ಶುದ್ಧೀಕರಣ ಮಾಡುವ ಏಂಜಲ್ಸ್ನ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸೋಣ ಫ್ರೆಂಡ್ಸ್. ಈ ಧ್ಯಾನ ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ಯಾರೂ ಕೂಡ ನಿಮ್ಮ ಕಣ್ಣುಗಳನ್ನು ಬಿಡಬೇಡಿ. ಈಗ ನಮ್ಮ ಗಣೇಶನನ್ನ ನಾವು ನಮ್ಮ ಯಾವ ಕೋರಿಕೆಗಳಿದೆ ಅದನ್ನು ಗಣೇಶನಿಗೆ ಹೇಳೋಣ ಫ್ರೆಂಡ್ಸ್. ನಿಮ್ಮ ಸಂಕಲ್ಪಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಏನು ನಡಿಬೇಕು ಅಂತ ಇದೆ ಅದು ಈಗ ಆಗಲೇ ನಡೆದು ಹೋಗಿದೆ ಅಂತ ಗಣೇಶನಿಗೆ ಹೇಳಿ. ಎಲ್ಲ ಕೋರಿಕೆಗಳನ್ನು ಹೇಳ್ಕೊಳ್ಳಿ. ಈಗ ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ತಗೊಳ್ತಾ ನಮ್ಮ ಮನೆಯ ಮೇಲೆ ಒಂದು ಗೋಲ್ಡನ್ ಆಸ್ಟ್ರಲ್ ಪಿರಮಿಡ್ ನಿರ್ಮಾಣಗೊಳ್ತಾ ಇದೆ. ಆ ಆಸ್ಟ್ರಲ್ ಪಿರಮಿಡ್ನ ಮೂಲಕ ಗಣೇಶನ ಎನರ್ಜಿ ಆ ಪಿರಮಿಡ್ ರಿಸೀವ್ ಮಾಡ್ತಾ ಇದೆ.
ಅದು ಮನೆಯ 4 ಭಾಗಗಳಿಗೂ ಆ ಎನರ್ಜಿ ತಲುಪ್ತಾ ಇದೆ. ಆ ನಮ್ಮ ಮನೆಯ 4 ಗೋಡೆಗಳು ಕೂಡ ಗಣೇಶನ ಎನರ್ಜಿಯಿಂದ ಎನರ್ಜೈಸ್ ಆಗ್ತಾ ಇದೆ. 4 ದಿಕ್ಕುಗಳು ಕೂಡ ಸಂಪೂರ್ಣವಾಗಿ ಆ ಗೋಲ್ಡನ್ ಎನರ್ಜಿ ಇಂದ ತುಂಬಿ ಹೋಗಿದೆ. ಹಾಗೆ ಈಗ ನಮ್ಮ ತಲೆಯ ಮೇಲೆ ಶಾಶ್ವತವಾಗಿ ಆಸ್ಟ್ರಲ್ ಸಾಲ್ಟ್ ಪಿರಮಿಡ್ ನಿರ್ಮಾಣಗೊಳ್ತಾ ಇದೆ. ಆ ಆಸ್ಟ್ರಲ್ ಸಾಲ್ಟ್ ಪಿರಮಿಡ್ ಗಣೇಶನ ಎನರ್ಜಿಯನ್ನು ರಿಸೀವ್ ಮಾಡ್ಕೊಳ್ತಾ ನಮ್ಮ ದೇಹದ ಬಲಭಾಗ, ಎಡಭಾಗ, ಮುಂದೆ, ಹಿಂದೆ, ತಲೆಯ ಮೇಲೆ ಹಾಗೆ ಕೆಳಗೆ 6 ದಿಕ್ಕುಗಳಲ್ಲಿ ಒಂದು ಎನರ್ಜಿನ ಕ್ರಿಯೇಟ್ ಮಾಡ್ತಾ ಇದೆ. ನಮ್ಮ ಸುತ್ತ ಆ ಆಸ್ಟ್ರಲ್ ಪಿರಮಿಡ್ನ ಎನರ್ಜಿ ನಿರ್ಮಾಣಗೊಳ್ತಾ ಇದೆ. ಈಗ ನಮ್ಮ ಸುತ್ತ ನಿರ್ಮಾಣಗೊಂಡ ನಂತರ ನಮ್ಮ ಸಹಸ್ರಾರ ಚಕ್ರದಿಂದ ನಮ್ಮ ದೇಹವನ್ನು ತಲುಪ್ತಾ ಇದೆ. ಹಾಗೆ ನಮ್ಮ ದೇಹವನ್ನು ತಲುಪಿ ಅಣು ಅಣು ಕಣ ಕಣಗಳಲ್ಲಿಯೂ ಕೂಡ ಆ ಆಸ್ಟ್ರಲ್ ಪಿರಮಿಡ್ನ ಎನರ್ಜಿ ತುಂಬಿ ಹೋಗ್ತಾ ಇದೆ. ಹಾಗೆ ಪ್ರತಿ ಉಸಿರನ್ನು ತಗೊಳ್ಳುವಾಗ ಪಾಸಿಟಿವ್ ಎನರ್ಜಿನ ತಗೋತಾ ಇದ್ದೀನಿ ಅಂತ ಫೀಲ್ ಆಗಿ, ಹಾಗೇ ಉಸಿರನ್ನ ಬಿಡ್ತಾ ನನ್ನಲ್ಲಿರುವ ನೆಗೆಟಿವಿಟಿನ ಆಚೆ ಹಾಕ್ತಾ ಇದ್ದೀನಿ. ಮತ್ತೆ ಉಸಿರನ್ನ ತಗೊಳ್ತಾ ನನ್ನಲ್ಲಿ ಆ ಗಣೇಶನ ಬುದ್ಧಿವಂತಿಕೆಯನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಹಾಗೆ ಉಸಿರನ್ನ ಆಚೆ ಹಾಕ್ತಾ ನನ್ನಲ್ಲಿರುವ ಅಜ್ಞಾನವನ್ನ ನಾನು ಆಚೆ ಹಾಕ್ತಾ ಇದ್ದೀನಿ. ಹಾಗೆ ಗಣೇಶನಲ್ಲಿ ಇರುವ ಚುರುಕುತನವನ್ನ ನಾನು ನನ್ನಲ್ಲಿ ತುಂಬಿಸಿಕೊಳ್ತಾ ಇದ್ದೀನಿ. ಹಾಗೆ ನನ್ನಲ್ಲಿರುವ ಆಲಸ್ಯವನ್ನ ನಾನು ನನ್ನಿಂದ ಆಚೆ ಹಾಕ್ತಾ ಇದ್ದೀನಿ ಅಂತ ಫೀಲ್ ಆಗಿ, ಹಾಗೆ ಈಗ ಇನ್ನೊಂದು ಉಸಿರನ್ನ ತಗೊಳ್ತಾ ಗಣೇಶನಲ್ಲಿರುವ ಜ್ಞಾನದ ಭಂಡಾರವನ್ನ ನನ್ನಲ್ಲಿ ಈಗ ನಾನು ತುಂಬಿಸಿಕೊಳ್ತಾ ಇದ್ದೀನಿ. ವಿದ್ಯೆಯ ದೇವತೆ ಆಗಿರೋದ್ರಿಂದ ಅವರಲ್ಲಿ ಇರುವ ಜ್ಞಾನದ ಸಂಪತ್ತನ್ನು ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಹಾಗೆ ನನ್ನಲ್ಲಿರುವ ಅಂಧಕಾರವನ್ನ ಬಿಡುಗಡೆಗೊಳಿಸ್ತಾ ಇದ್ದೀನಿ.
ಮತ್ತೆ ಒಂದು ಉಸಿರನ್ನ ತಗೊಳ್ಳಿ. ಹಾಗೇ ಉಸಿರನ್ನ ಬಿಡ್ತಾ ಕಂಪ್ಲೀಟ್ ಬಾಡಿ ಎನರ್ಜೈಸ್ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ, ಫೀಲ್ ಮಾಡಿ. ಹಾಗೆ ಒಂದು ದೀರ್ಘವಾದ ಉಸಿರನ್ನು ತಗೊಳ್ತಾ ಗಣೇಶನಲ್ಲಿರುವಂತಹ ಜ್ಞಾನಾರ್ಜನೆಯನ್ನ ನಾನೀಗ ಸ್ವೀಕಾರ ಮಾಡ್ತಾ ಇದ್ದೀನಿ. ಹಾಗೆ ಗಣೇಶನಲ್ಲಿರುವ ಶಕ್ತಿಯನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಈಗ ಆ ಗಣೇಶನ ಕೈಯಲ್ಲಿರುವ ಮೋದಕ ನಮ್ಮ ಹಾರ್ಟಿಂದ ರಿಲೀಸ್ ಆಗ್ತಾ ಇದೆ. ಹಾಗೆ ಅದು ನಮ್ಮ ದೇಹದಲ್ಲಿ ಬೇಡವಾದ ಅನಗತ್ಯವಾದ ಬಳ್ಳಿಗಳನ್ನೆಲ್ಲ ತಲುಪಿ ಅದೆಲ್ಲ ದೇಹದಿಂದ ಆಚೆ ಹೋಗಿ ಅದೆಷ್ಟು ಸ್ವೀಟಾಗಿ ಗಣೇಶನಿಗೆ ಪ್ರಿಯವಾಗಿದೆ, ಅದೇ ರೀತಿ ನಮ್ಮ ಬದುಕು ಕೂಡ ಅಷ್ಟೇ ಸ್ವೀಟಾಗಿ ಗಣೇಶನಿಗೆ ಪ್ರೀತಿ ಪಾತ್ರವಾಗುವಂತೆ ನಮ್ಮ ದೇಹದಲ್ಲಿ ಆ ಶಕ್ತಿಯನ್ನ ರಿಲೀಸ್ ಮಾಡ್ತಾ ಇದೆ. ಅಜ್ಜಿ ಸೌಂಡ್ ಮಾಡಬೇಡಿ, ಬನ್ನಿ ಇಲ್ಲಿ, ನಾನು ಆಮೇಲೆ ಮಾಡ್ಕೋತೀನಿ. ಸೌಂಡ್ ಕೇಳಿಸ್ತಿದೆ ಇಲ್ಲಿ ಪಾತ್ರೆಗಳದು. ಹಾಗೆ ಇನ್ನೊಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಮತ್ತೆ ಉಸಿರನ್ನ ಬಿಡ್ತಾ ನಮ್ಮ ದೇಹದಲ್ಲಿರುವ ಯಾವುದೇ ಬೇಡವಾದ ಬ್ಲಾಕೇಜಸ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ರಿಲೀಸ್ ಆಗ್ತಿದೆ, ಸಂಪೂರ್ಣವಾಗಿ ರಿಲೀಸ್ ಆಗ್ತಾ ಇದೆ. ಹಾಗೆ ಆ ಲಾರ್ಡ್ ಗಣೇಶನ ಎನರ್ಜಿ ನಮ್ಮ ಅಣು ಅಣು ಕಣ ಕಣಗಳಿಗೂ ತಲುಪ್ತಾ ಇದೆ. ಹಾಗೆ ಈಗ ಹೊಸತಾಗಿ ಅಂದರೆ ಪ್ರತಿ ಸೆಕೆಂಡಿಗೆ ನಮ್ಮ ಬಾಡಿಯಲ್ಲಿ ಅದೆಷ್ಟೋ ಮಿಲಿಯನ್ ಸೆಲ್ಸು ಸತ್ತಿ ಮತ್ತೆ ಬದುಕ್ತಾ ಇರುತ್ತೆ. ಈಗ ಹೊಸದಾಗಿ ಹುಟ್ಟೋ ಸೆಲ್ಸಲ್ಲಿ ಚೈತನ್ಯವನ್ನ ತುಂಬಿಸ್ತಾ ಇದ್ದೀವಿ ನಮ್ಮ ಉಸಿರಿನ ಮೂಲಕ. ಹಾಗೆ ಲಾರ್ಡ್ ಗಣೇಶನ ಎನರ್ಜಿಯ ಮೂಲಕ
ಉತ್ಸಾಹವನ್ನ ನಮ್ಮ ದೇಹಕ್ಕೆ ತುಂಬಿಸ್ತಾ ಇದ್ದೀವಿ. ಉಲ್ಲಾಸವನ್ನ ನಮ್ಮ ದೇಹಕ್ಕೆ ತುಂಬಿಸ್ಕೊಳ್ತಾ ಇದ್ದೀವಿ. ಸಂತೋಷವನ್ನ ನಮ್ಮ ದೇಹಕ್ಕೆ ತುಂಬಿಸ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮಲ್ಲಿರುವ ದುಃಖವನ್ನ ಆಚೆ ಹಾಕ್ತಾ ಇದ್ದೀವಿ. ಪ್ರೀತಿಯನ್ನ ನಮ್ಮೊಳಗೆ ತುಂಬಿಸ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮಲ್ಲಿರುವ ದ್ವೇಷವನ್ನ ನಮ್ಮಿಂದ ಆಚೆ ಹಾಕ್ತಾ ಇದ್ದೀವಿ. ಹಾಗೆ ಕರುಣೆಯನ್ನ ನಮ್ಮಲ್ಲಿ ತುಂಬಿಸ್ಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಬೇಡವಾದ ಅಹಂಕಾರವನ್ನೆಲ್ಲ ನಮ್ಮಿಂದ ದೂರ ಆಗ್ತಾ ಇದ್ದೀವಿ. ಈಗ ಗಣೇಶನ ಎನರ್ಜಿಯಿಂದ ನಮ್ಮ ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ, ಹಾಗೆ ಥ್ರಾಟ್ ಚಕ್ರ, ಹಾರ್ಟ್ ಚಕ್ರ, ವಿಶುದ್ಧಿ ಚಕ್ರ, ರೂಟ್ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಈ ಎಲ್ಲ ಚಕ್ರಗಳು ಕೂಡ ಒಂದಾಗಿ ಎನರ್ಜಿನ ಫಿಲ್ ಮಾಡ್ಕೋತಾ ಇದೆ. ಫೀಲ್ ಮಾಡಿ. ರೂಟ್ ಚಕ್ರ, ಆ ಲಾರ್ಡ್ ಗಣೇಶನ ಎನರ್ಜಿಯಿಂದ ಆಕ್ಟಿವೇಟ್ ಆಗ್ತಾ ಇದೆ. ಹಾಗೆ ನಮ್ಮ ಸ್ಯಾಕ್ರಲ್ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಆಕ್ಟಿವೇಟ್ ಆಗ್ತಾ ಇದೆ. ಈಗ ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಈಗ ನಮ್ಮ ಹಾರ್ಟ್ ಚಕ್ರ ಆಕ್ಟಿವೇಟ್ಗೊಳ್ತಾ ಇದೆ. ಈಗ ನಮ್ಮ ಥ್ರಾಟ್ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಾಗೆ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಮತ್ತು ನಮ್ಮ ಸಹಸ್ರಾರ ಚಕ್ರ. ಈ ಎಲ್ಲ ಚಕ್ರಗಳು ಕೂಡ ಆಕ್ಟಿವ್ ಆಗಿ ಅದರ ಎನರ್ಜಿನ ನಮ್ಮ ಸಂಪೂರ್ಣ ದೇಹಕ್ಕೆ ನೀಡ್ತಾ ಇದೆ. ಬೇಡವಾದ ಆಲೋಚನೆಗಳೆಲ್ಲ ನಮ್ಮಿಂದ ದೂರ ಆಗ್ತಾ ಇದೆ. ಒಳ್ಳೆಯ ಆಲೋಚನೆಗಳು ನಮ್ಮ ದೇಹವನ್ನ ಸೇರ್ತಾ ಇದೆ. ಮತ್ತೊಂದು ಬಾರಿ ಒಂದೊಂದೇ ಚಕ್ರಗಳನ್ನು ಗಮನಿಸ್ಕೊಂಡು ಬರ್ತಾ ನೀವು ಅಲ್ಲಿ ಎನರ್ಜಿನ ಫಿಲ್ ಮಾಡಿ.
ಈಗ ನಮ್ಮ ಪೂರ್ಣಾತ್ಮನನ್ನು ಆಕ್ಟಿವೇಟ್ ಮಾಡೋಣ. ಆ ಗಣೇಶನ ಎನರ್ಜಿಯಿಂದ ನಮ್ಮ ಆತ್ಮದ ಶಕ್ತಿ ಯಥೇಚ್ಛವಾಗಿ ಉನ್ನತವಾದ ಶಕ್ತಿಯನ್ನು ಪಡಿತಾ ಇದೆ. ಆ ನಮ್ಮ ಆತ್ಮದ ಶಕ್ತಿ ನಮ್ಮ ದೇಹದ ಎಲ್ಲ ಕಡೆ ಕಂಪ್ಲೀಟ್ ಆಗಿ ಫಿಲ್ ಆಗ್ತಾ ಇದೆ. ಹಾಗೆ ಹೇಳ್ಕೊಳ್ಳಿ, ನನ್ನ ಪೂರ್ಣಾತ್ಮನ ಶಕ್ತಿಯಿಂದ ನನ್ನಲ್ಲಿ ಬೇಡವಾದ ಎಲ್ಲವುಗಳು ಕೂಡ ನನ್ನಿಂದ ಈ ಕೂಡಲೇ ತೊಲಗಿ ಹೋಗುತ್ತಾ ಇದೆ. ಸಂಪೂರ್ಣ ಆರೋಗ್ಯ, ಸಂಪತ್ತು, ಮಿರಾಕಲ್ಸು, ಪ್ರತಿ ಕ್ಷಣ ಆನಂದ, ಸಂತೋಷ ಈಗಿನಿಂದ ಈ ಕ್ಷಣದಿಂದ ನನ್ನದಾಗಿದೆ. ಹೇಳ್ಕೊಳ್ಳಿ, ನಾನು ಸದಾಕಾಲ ಬ್ರಹ್ಮಾನಂದ ಸ್ಥಿತಿಯಲ್ಲಿ ಇರ್ತೀನಿ. ಹಾಗೆ ಪ್ರತಿ ಕ್ಷಣ ಪ್ರತಿದಿನ ಬ್ರಹ್ಮಾನಂದ ಸ್ಥಿತಿಯಲ್ಲೇ ಇರ್ತೀನಿ. ಈ ನನ್ನ ಅತ್ಯುತ್ತಮ ಜೀವನವನ್ನು ಕೊಟ್ಟಿರೋದಕ್ಕೆ ಯೂನಿವರ್ಸ್ಗೆ ಹಾಗೂ ನಮ್ಮ ತಂದೆ ತಾಯಿಗೆ ಕೃತಜ್ಞತೆಯನ್ನು ಹೇಳೋಣ ಫ್ರೆಂಡ್ಸ್. ಈಗ ನಿಧಾನವಾಗಿ ಮತ್ತೆ ನಿಮ್ಮ ಉಸಿರನ್ನು ಗಮನಿಸ್ತಾ ಅವೇರ್ನೆಸ್ಸಲ್ಲೇ ಇರಿ, ನಿದ್ದೆಗೆ ಜಾರಬೇಡಿ. ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಹಾಗೆ ನಮ್ಮ ದೇಹದ ಅಣುವು ಚೈತನ್ಯದಿಂದ ತುಂಬಿದೆ, ಸಂತೋಷದಿಂದ ತುಂಬಿದೆ, ಆರೋಗ್ಯದಿಂದ ತುಂಬಿದೆ. ಫೀಲ್ ಮಾಡಿ. ಹಾಗೇ ಫೀಲ್ ಮಾಡ್ತಾ ನಿಧಾನವಾಗಿ ನಿಮ್ಮ ಸಹಜವಾದ ಸ್ಥಿತಿಗೆ ಬನ್ನಿ ಫ್ರೆಂಡ್ಸ್. ನಿಮ್ಮ ಸಹಜವಾದ ಸ್ಥಿತಿಯನ್ನು ತಲುಪ್ತಾ ನಮ್ಮ ಈ ಧ್ಯಾನಕ್ಕೆ ನಮ್ಮ ಜೊತೆ ಇದ್ದು ನಮಗೆ ಸಕಲ ಚೈತನ್ಯವನ್ನು ಹಾಗೂ ಶಕ್ತಿಯನ್ನು ನೀಡಿದ ಗಣೇಶನಿಗೆ
ಕೃತಜ್ಞತೆಯನ್ನು ತಲುಪಿಸೋಣ. ಹಾಗೆ ನಮ್ಮ ಈ ಧ್ಯಾನಕ್ಕೆ ಸಹಕರಿಸಿದ ನಮ್ಮ ಈ ದೇಹಕ್ಕೆ ಹಾಗೂ ಮನಸ್ಸಿಗೂ ಕೂಡ ಕೃತಜ್ಞತೆಯನ್ನು ತಲುಪಿಸೋಣ. ಹಾಗೆ ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸಿದ್ದ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್, ಹಾಗೆ ಏಂಜಲ್ಸ್, ಹಾಗೆ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸೋಣ. ತ್ರಿಶಕ್ತಿಗಳಿಗೆ, ತ್ರಿಮೂರ್ತಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ವಸುಂಧರ ಮಾತೆಗೆ, ಪ್ರಕೃತಿ ಮಾತೆಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಹಾಗೆ ನಮ್ಮ ಈ ಧ್ಯಾನಕ್ಕೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ಧ್ಯಾನವನ್ನು ಮುಗಿಸೋಣ. ಫ್ರೆಂಡ್ಸ್, ನಿಧಾನವಾಗಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ನಿಮ್ಮ ಕೈಗಳನ್ನು ತೆಗೀರಿ. 5 4 3 2 1 0. ನಿಧಾನವಾಗಿ ನಿಮ್ಮ ಕೈಗಳನ್ನ ನೋಡ್ತಾ ನಿಮ್ಮ ಕಣ್ಣುಗಳನ್ನು ಓಪನ್ ಮಾಡಿ ಫ್ರೆಂಡ್ಸ್. ಓಕೆ, ತುಂಬ ಎನರ್ಜಿ ಫೀಲ್ ಆಯಿತು. ಫುಲ್ಲು ತಲೆಯೆಲ್ಲ ಭಾರ ಅನ್ನಿಸ್ತಿದೆ. ಓಕೆ, ನಿಮಗೂ ಎಲ್ಲರಿಗೂ ಫುಲ್ಲು ಎನರ್ಜಿ ಫೀಲ್ ಆಗಿದೆ ಅಂತ ಅಂದ್ಕೋತೀನಿ. ಏನಾದರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಇಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಇದ್ದರೆ ಶೇರ್ ಮಾಡ್ಬೋದು. ಓಕೆ, ಎಸ್ ಫ್ರೆಂಡ್ಸ್. ನಮಸ್ತೆ ಮ್ಯಾಮ್, ಹೇಳಿ. ನಾನು ಶುರುವಾಗಿದ್ದೀನಿ, ಪ್ರಾರಂಭ ಮಾಡಿದ್ರಿ ನೀವು. ಗೋಲ್ಡನ್ ಇದ್ ಮಾಡ್ತಾ ಬಂದೆ. ನಾನು ನಮ್ಮನೆ ಹತ್ರನೇ ದೇವಸ್ಥಾನ ಇದೆ, ಸಂಕಷ್ಟಹಾರ ಗಣಪತಿ ದೇವಸ್ಥಾನ ಅಂತ ವಿಜಯನಗರದಲ್ಲಿ. ತುಂಬಾ ಫೇಮಸ್. ನಾನು ಅಲ್ಲೇ ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಅನಿಸ್ಕೊಂಡ್ಬಿಟ್ಟಿತ್ತು ನಂಗೆ. ಹೋಗ್ತಾ ಇರ್ತೀನಿ 15ಕ್ಕೆ ಒಂದ್ಸತಿ. ಅಲ್ಲೇ ಹೋಗ್ತೀನಿ, ಅಲ್ಲೇ ಗೋಲ್ಡ್ ಅಲ್ಲೇ ಬಂದ್ಬಿಟ್ಟಿದೆ ಅಂತ ಪಿರಮಿಡ್ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲ ಇಲ್ಲ, ದೇವಸ್ಥಾನದಲ್ಲಿ ಹೋಗಿದ್ದೀರಾ ಅನ್ನೋದಕ್ಕಿಂತ ಮನೆಯಲ್ಲೇ ನೀವು ಆ ಎನರ್ಜಿನ ಫೀಲ್ ಮಾಡಿದ್ರೆ ಮ್ಯಾಮ್, ನಾವು ಮನೆಯಲ್ಲೇ ಕೂತಿದ್ದೀನಿ, ನನ್ನ ಮನೆಯಲ್ಲೇ ಆ ಎನರ್ಜಿ ಫೀಲ್ ಆಗ್ತಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಏನಾದ್ರೂ ನೆಗೆಟಿವಿಟಿ ಇದ್ರೆ ಅದೆಲ್ಲ ದೂರ ಆಗತ್ತೆ. ಓ ಸರಿ, ಮನೆಯಲ್ಲೇನೆ ಗಣೇಶನ ಮುಂದೆನೆ ಕುತ್ಕೊಂಡು ಗಣೇಶನು ನನ್ನ ಜೊತೆ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಗೊತ್ತಾಯ್ತು. ಆ ತರ ಫೀಲ್ ಮಾಡ್ಬೇಕು. ನೀವೇ ಅಲ್ಲಿಗೆ ಹೋಗ್ಬಾರ್ದು, ಅವರನ್ನೇ ನಮ್ಮ ಹತ್ರ ಕರೆಸ್ಕೋಬೇಕು ಧ್ಯಾನದಲ್ಲಿ. ಗೊತ್ತಾಯ್ತು. ನಾನು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿರ್ತೀನಲ್ಲ, ಹೇಳಿಲ್ಲ ಜಪ ಮಾಡ್ತೀನಲ್ಲ, ಹಾಗಾಗಿ ಅಲ್ಲಿ ಹೋಗಿ ಕುತ್ಕೊಂಡು ಅಲ್ಲೇ ಮಾಡ್ಕೊಳ್ತಾ ಇದೀನಿ. ಅಲ್ಲೇ ಗೋಲ್ಡನ್ ಪಿರಮಿಡ್ ಬಂದ್ಬಿಟ್ಟಿದೆ ಅಂತ ಅನ್ಕೊಂಡು ನಾನು ಆ ತರ ಭಾವನೆ ಮಾಡ್ಕೊಂಡಿದ್ದೆ. ಸರಿ, ತೊಂದ್ರೆ ಇಲ್ಲ. ಅಲ್ಲಿ ಗಣೇಶನ ದೇವಸ್ಥಾನದಲ್ಲಿರೋ ಎನರ್ಜಿ ನಾನ್ ಸ್ವೀಕಾರ ಮಾಡಿದೀನಿ ಅಂತ ಅನ್ಕೊಳ್ಳಿ ಅಷ್ಟೇ. ಸರಿ, ಆಯ್ತು. ಇನ್ನು ಸತಿ ಮನೆಯಲ್ಲೇ ನೆಕ್ಸ್ಟ್ ಟೈಮ್ ಇಂದ ಮನೆಯಲ್ಲೇ ನಾವು ಮಾಡ್ತಿದೀವಿ ಅಂತ ಅನ್ಕೊಂಡು ಮಾಡುವಾಗ ನಮ್ಮ ಮನೆಯಲ್ಲಿ ಏನಾದ್ರೂ ನೆಗೆಟಿವಿಟಿ ಇದ್ರೆ, ಮನೆ ಸುತ್ತ ನೆಗೆಟಿವಿಟಿ ಇದ್ರೆ ಅದೆಲ್ಲ ಕೂಡ ಫುಲ್ಲು ರಿಲೀಸ್ ಆಗಿ ಹೋಗುತ್ತೆ. ಥ್ಯಾಂಕ್ ಯು. ಗೊತ್ತಾಯ್ತು, ಧನ್ಯವಾದಗಳು. ಸೊ ಹಾಗಾಗಿ ನಮ್ಮ ಮನೆಯಲ್ಲೇ ನಾವು ಮಾಡ್ತಿದೀವಿ ಅಂತ ಫೀಲ್ ಮಾಡಬೇಕು. ಹಾಗೆ ನಮ್ಮ ಜೊತೆ ಅವರೆಲ್ಲ ಕುತ್ಕೊಂಡು ಧ್ಯಾನ ಮಾಡ್ತಿದ್ದಾರೆ ಅಂದ್ರೆ ನಾವು ಯಾರ್ಯಾರನ್ನೆಲ್ಲ ಇನ್ವೈಟ್ ಮಾಡ್ತೀವಿ ಅಲ್ವಾ ಮೆಡಿಟೇಷನ್ ಮಾಡೋದಕ್ಕೂ ಮುಂಚೆ, ಎಲ್ಲರ ಮುಂದೆ ನಾವು ಎಲ್ಲರ ಜೊತೆಯಲ್ಲಿ ಅವರ ಚೈತನ್ಯದ ಶಕ್ತಿ, ನಮ್ಮ ಚೈತನ್ಯದ ಶಕ್ತಿ ಒಂದಾಗಿ ಧ್ಯಾನ ಮಾಡ್ತಿದೀವಿ ಅಂತ ಅನ್ಕೊಂಡ್ ಮಾಡ್ಬೇಕು. ಥ್ಯಾಂಕ್ ಯು. ಗೊತ್ತಾಯ್ತು ನೋಡಿ, ಇವಾಗ ಗೊತ್ತಾಯ್ತು. ಅದೇ ಒಂದು ವಿಚಾರ ಗೊತ್ತಾಗಲ್ವಲ್ಲ, ತುಂಬಾ ಗೊತ್ತಾಯ್ತು, ಇವಾಗ ಗೊತ್ತಾಯ್ತು. ಓಕೆ ಮ್ಯಾಮ್, ಆಯ್ತು, ಏನು ಪ್ರಾಬ್ಲಮ್ ಇಲ್ಲ, ಬಿಡಿ, ಪರವಾಗಿಲ್ಲ. ಈ ಧ್ಯಾನನ ಇನ್ನೊಂದ್ಸಲ ಮಲ್ಕೊಳ್ಳೋದಕ್ಕೂ ಮುಂಚೆ ಮಾಡಿ. ಓಕೆನಾ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಯಾರೆಲ್ಲ ಇವತ್ತಿನ ಧ್ಯಾನಕ್ಕೆ ನನ್ನ ಜೊತೆ ಜಾಯ್ನ್ ಆಗಿದ್ರಿ, ಹಾಗೆ ನನ್ನ ಜೊತೆ ಧ್ಯಾನವನ್ನ ಮಾಡಿದ್ರಿ, ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ
ಇವತ್ತಿನ ಧ್ಯಾನವನ್ನು ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು. 7 o'clockಗೆ. ಓಕೆ, ಧನ್ಯವಾದಗಳು. ಧನ್ಯವಾದ. ಸುಶೀಲಾ ಮ್ಯಾಮ್ ಏನಾದರೂ ಹೇಳಬೇಕಿತ್ತಾ? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಹಲೋ, ಹೇಳಿ ಮ್ಯಾಮ್. ಇಲ್ಲ ನಾನು ಈಗ ಜಾಯ್ನ್ ಆಗಿದ್ದೀನಿ. ಹೌದು, ಲೇಟಾಗಿ ಜಾಯ್ನ್ ಆದ್ರಿ. 7 o'clockಗೆ ಜಾಯ್ನ್ ಆಗಿ ಮ್ಯಾಮ್ ದಿನ. ನಂಗೆ ಒಂಥರ ಟೆನ್ಷನ್ ಆಗುದು ಮೇಡಮ್. ಏನಕ್ಕೆ? ಟೆನ್ಷನ್ ಆಗುದು ಮೇಡಮ್. ಏನ್ ಟೆನ್ಷನ್ನು? ಒಂಥರ ಒಂಥರ ಅಳು ಬಂದಾಗ್ತದೆ ಮೇಡಮ್. ಓಕೆ, ದಿನ ಧ್ಯಾನಕ್ಕೆ ಜಾಯ್ನ್ ಆಗಿ ಮ್ಯಾಮ್ 7 o'clockಗೆ. ಓಕೆನಾ? ಓಕೆ ಮೇಡಮ್. ಮ್ಯಾಮ್ ಮತ್ತೆ ಕುತ್ಕೊಂಡು ಧ್ಯಾನವನ್ನ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ಮೆಡಿಟೇಷನ್ ಇದೆಲ್ಲ ಇದೆ. ಓಕೆ, ಅದನ್ನೆಲ್ಲ ಕೇಳಿಸ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗತ್ತೆ. ಅಳೋ ಅಂಥದ್ದು ಏನೂ ಆಗಿಲ್ಲ. ನಿಮ್ಮ ಜೊತೆ ನೀವು ಒಬ್ಬರೇ ಇಲ್ಲ, ನಿಮ್ಮ ಜೊತೆ ಎಲ್ಲರೂ ಇದ್ದಾರೆ. ಓಕೆ, ಯೂನಿವರ್ಸ್ ಇದೆ, ಹಾಗೆ ನೀವು ನಂಬುವಂಥ ದೇವ್ರಿದೆ. ಓಕೆ, ನಾವೆಲ್ಲ ಇದ್ದೀವಿ. ಸೊ ಧೈರ್ಯ ಕೆಡಬೇಡಿ, ಧೈರ್ಯವಾಗಿರಿ, ಮನಸ್ಸನ್ನ ಶಾಂತವಾಗಿಟ್ಕೊಳ್ಳಿ. ಏನೇನೇನೋ ಆಲೋಚನೆಗಳು ಬರುತ್ತಾ? ಹೌದು. ಓಕೆ ಓಕೆ, ಅವಾಗ ಏನು ಅನ್ಕೋಬೇಕು ಗೊತ್ತಾ? ನನಗೆ ಆಲೋಚನೆಗಳಿಗೆ ಯಾವುದೇ ಶಕ್ತಿ ಇಲ್ಲ. ನಾನು ಏನು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ಅದು ಮಾತ್ರ ನನ್ನ ಜೀವನದಲ್ಲಿ ನಡೆಯುತ್ತೆ. ನಾನು ಏನು ನೆಗೆಟಿವ್ ಯೋಚನೆ ಮಾಡ್ತೀನಿ ಅದು ಯಾವುದು ಕೂಡ ನನ್ನಲ್ಲಿ ನಡೆಯಲ್ಲ ಅಂತ. ಮತ್ತೆ ಇನ್ನೊಂದು ಏನು ಗೊತ್ತಾ ಮ್ಯಾಮ್, ಒಂದು ಒಳ್ಳೇದು ಇರುತ್ತೆ, ಒಂದು ಕೆಟ್ಟದ್ದು ಇರುತ್ತೆ. ನಾವು ಕೆಟ್ಟದನ್ನ ಜಾಸ್ತಿ ಎನರ್ಜಿ ಕೊಡ್ತಾ ಹೋಗ್ಬಾರ್ದು. ಒಳ್ಳೇದಕ್ಕಷ್ಟೇ ಜಾಸ್ತಿ ಎನರ್ಜಿನ ಕೊಟ್ಟು ನಮ್ಮ ಜೀವನವನ್ನ ಮುಂದೆ ನಡೆಸ್ಕೊತಾ ಹೋಗ್ಬೇಕು. ಮತ್ತೆ ಏನಾದರೂ ಆ ಥರ ಕೆಟ್ಟ ಯೋಚನೆಗಳು ಬಂದ್ರೆ ಜೋರಾಗಿ ನಕ್ಕು ಬಿಡಿ. ಓಕೆ, ಆಮೇಲೆ ಅದನ್ನ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ. ಓಕೆ, ಅವಾಗ ಅದೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ದಿನ ಧ್ಯಾನ ಮಾಡಿ ಮ್ಯಾಮ್, ಧ್ಯಾನಕ್ಕೆ ಜಾಯಿನ್ ಆಗಿ. ಓಕೆ, ಮಿಸ್ ಮಾಡಬೇಡಿ. 7 o'clockಗೆ ಇರುತ್ತೆ. ಮತ್ತೆ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂದರೆ ಸಾಂಗ್ಗಳನ್ನ ಹಾಕೊಂಡು ಕೇಳಿ. ನೀವು ಸಾಂಗ್ ಹೇಳಿ, ಆಯ್ತಾ? ಆಮೇಲೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದಷ್ಟು ಮೆಡಿಟೇಷನ್ ರಿಲೇಟೆಡ್ ವಿಡಿಯೋಸ್ಗಳೆಲ್ಲ ಇದೆ, ಅದನ್ನೆಲ್ಲ ಹಾಕೊಂಡು ಕೇಳಿ. ಓಕೆನಾ? ಓಕೆ, ಧೈರ್ಯ ಗೆಡ್ಬೇಡಿ ಮ್ಯಾಮ್, ಧೈರ್ಯವಾಗಿರಿ. ಯಾರ್ಯಾರಿದ್ದೀರಾ ಮನೆಯಲ್ಲಿ? ನಾನು ನನ್ನ ಹಸ್ಬೆಂಡ್ ಮೇಡಮ್. ಮಕ್ಕಳು? ಇಲ್ಲ ಮ್ಯಾಮ್, ಅದಕ್ಕೆ ಒಂಥರ ಟೆನ್ಷನ್ ಆಗೋದು ಮ್ಯಾಮ್. ಓಕೆ, ಆ ಟೆನ್ಷನ್ ಎಲ್ಲ ಏನಕ್ಕೆ? ಟೆನ್ಷನ್ ಏನು ಬೇಡ. ಕಣ್ಣು ಮುಚ್ಕೊಂಡು 1-2-3 ಸಲ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ. ಓಕೆನಾ? ಇದು ಬ್ರೀದಿಂಗ್ ಎಕ್ಸಸೈಸ್ನ ಪ್ರಾಕ್ಟೀಸ್ ಮಾಡಿ. ಆಚೆ ಹೋಗಿ ವಾಕಿಂಗ್ ಮಾಡಿ. ಯಾರಾದ್ರೂ ಫ್ರೆಂಡ್ಸ್ ಇದಾರ ಅಕ್ಕಪಕ್ಕ? ಅವ್ರ ಜೊತೆ ಕುತ್ಕೊಂಡು ಮಾತಾಡಿ. ಓಕೆ, ಒಬ್ಬರೇ ಇರಬೇಡಿ, ಆದಷ್ಟು ಒಬ್ಬರೇ ಇರಬಾರ್ದು ಈ ಟೈಮಲ್ಲಿ. ನಮಗೆ ಟೆನ್ಷನ್ ಆಗುವಾಗ, ಅಳು ಬರುವಾಗ ಆಚೆ ಮಕ್ಕಳು ಆಟ ಆಡ್ತಿರ್ತಾರೆ ನೋಡಿ. ಆಮೇಲೆ ಮರ ಗಿಡಗಳಿದ್ರೆ ಮರ ಗಿಡಗಳ ಹತ್ರ ಕುತ್ಕೊಂಡು ಮಾತಾಡಿ. ಇವಾಗ ಚಂದ್ರ ಕಾಣಿಸ್ತಿರ್ತಾನೆ, ಎಷ್ಟು ಬ್ಯೂಟಿಫುಲ್ ಆಗಿದೆಯಾ ನೀನು, ನಿನ್ನ ಎನರ್ಜಿನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ, ನಿನ್ನಲ್ಲಿರೋ ಶಾಂತತೆಯನ್ನು ನಾನು ಸ್ವೀಕಾರ ಮಾಡ್ತಿದ್ದೀನಿ, ನಿನ್ನಲ್ಲಿರೋ ಶಾಂತ ಮನಸ್ಸನ್ನು ನಾನು ಸ್ವೀಕಾರ ಮಾಡ್ತಿದ್ದೀನಿ ಅಂತ ಚಂದ್ರನ ಹತ್ರ ನಿಂತ್ಕೊಂಡು ಮಾತಾಡಿ ಮ್ಯಾಮ್. ನಿಮ್ಮ ಮನಸ್ಸಿಗೆ ಆದಷ್ಟು ನೆಮ್ಮದಿ ಸಿಗತ್ತೆ. ಓಕೆ, ಧೈರ್ಯ ಗೆಡ್ಬೇಡಿ, ಖುಷಿಯಾಗಿರಿ. ಏನಕ್ಕೆ ಟೆನ್ಷನ್ ಮಾಡ್ಕೊಂಡ್ರೆ BP, ಶುಗರು, ಬೇಡದೇ ಇರೋ ಕಾಯಿಲೆಗಳೆಲ್ಲ ಬರುತ್ತೆ. ಟೆನ್ಷನ್ ಬೇಡ, ಬಿ ಕಾಮ್. ಯಾವಾಗ್ಲೂ ನಗ್ತಾ ಇರೋಣ, ಹಾಗೆ ನಗಿಸ್ತಾ ಇರೋಣ ಎಲ್ಲರನ್ನ. ಓಕೆ ಓಕೆ ಮ್ಯಾಮ್, ಆರಾಮಾಗಿರಿ. ನಾಳೆ ಜಾಯಿನ್ ಆಗಿ. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ ನೀವು ಸ್ಮೈಲ್ ಮಾಡಿದ್ರೆ. ತುಂಬಾ ಚೆನ್ನಾಗಿದೆ. ಹೇಳಿ ಮ್ಯಾಮ್. ಇನ್ನು ನೋಡುವಾಗ ದುಃಖ ಎಲ್ಲ ಹರಿಯುತ್ತದೆ ಮ್ಯಾಮ್. ಓಕೆ ಓಕೆ, ಆರಾಮಾಗಿರಿ ಮಾ, ಸಂತೋಷವಾಗಿರಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಜಾಯಿನ್ ಆಗಿದ್ದಕ್ಕೆ.
ಯಾರೆಲ್ಲ ಜಾಯ್ನ್ ಆಗಿದೆಯೋ ಅವರೆಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ನಾಳೆ ಮತ್ತೆ ಎಲ್ಲ ಸಿಗೋಣ.